ತುಂಬಾ ಒಂದು 20 ವರ್ಷದಿಂದ ಆರೋಗ್ಯ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ. ಹುಣ್ಣಿಮೆ ಅಮಾವಾಸ್ಯೆ ಬಂತು ಅಂತಂದ್ರೆ ಏನೋ ತರ ಯಾವ್ದೋ ಹೆಂಗ್ಸ್ ಜೊತೆಗೆ ಏನೋ ಇದು ಮಾಡೋದು ಆ ತರ ಎಲ್ಲ ನನಗೆ ಕನ್ಸುಗಳು ಬೀಳ್ತಾ ಇತ್ತು. ನನಗೆ ತುಂಬಾ ಒಳ್ಳೆಯದಾಗಿದೆ ಈ ಕ್ಷೇತ್ರಕ್ಕೆ ಬಂದ್ಮೇಲೆ. ನನಗೆ ಮೈಕೈ ನೋವು ಎಲ್ಲ ಇತ್ತು. ಸುಮಾರು ಖರ್ಚುಗಳು ಮಾಡ್ಕೊಂಡು ಸ್ಕ್ಯಾನಿಂಗು ಅದು ಇದು ಎಲ್ಲ ಮಾಡಿಸಿ ಎಲ್ಲ ಬ್ಲಡ್ ಟೆಸ್ಟ್ಗಳು ಅವೆಲ್ಲ ಮಾಡಿಸಿದ್ರು ಔಷಧಿನೇ ಮೈಗೆ ಹತ್ತಾ ಇರಲಿಲ್ಲ. ಊಟ ಮಾಡಿದ್ದು ಮೈಗೆ ಹತ್ತಾ ಇರಲಿಲ್ಲ. ಈ ತರ ಎಲ್ಲ ಸಮಸ್ಯೆಗಳೆಲ್ಲ ಇದ್ದು ನಾನು ಇವಾಗ ಬಂದ್ಮೇಲೆ ನನಗೆ ಎಲ್ಲಾ ರೀತಿಯಿಂದ ಅನುಕೂಲ ಆಗ್ತಾ ಇದೆ. ಮೈಗೆ ಊಟ ಮಾಡಿದ್ದೆಲ್ಲ ಮೈಗೆ ಹತ್ತಾ ಇದೆ, ಹೊಟ್ಟೆ ಹಸಿವಾಗ್ತಾ ಇದೆ, ಒಳ್ಳೇದು ಹೊಟ್ಟೆ ತಲೆಯಲ್ಲೆಲ್ಲ ಒಳ್ಳೊಳ್ಳೆ ವಿಚಾರಗಳು ಬರುತ್ತೆ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕು ಮಾಡಬಾಳು ಹೋಬಳಿ ಅರಳಕುಪ್ಪೆ ಗ್ರಾಮದಲ್ಲಿರುವ ಶ್ರೀ ಮಹಾಕಾಳಿ ಕಬ್ಬಾಳಮ್ಮ ದೇವಿ ಹಾಗೂ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನ. ವೀಕ್ಷಕರೇ, ಕೇವಲ 9 ದಿನಗಳಲ್ಲಿ ಭಕ್ತರ ಸರ್ವ ಕಷ್ಟಗಳನ್ನು ಸಂಪೂರ್ಣವಾಗಿ ಪರಿಹಾರ ಮಾಡುತ್ತಿರುವ ದೇವಸ್ಥಾನ ಶ್ರೀ ಮಹಾಕಾಳಿ ಕಬ್ಬಾಳಮ್ಮ ದೇವಿ ಹಾಗೂ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನ. ಭಕ್ತರು ತಮ್ಮ ಕಷ್ಟಗಳನ್ನು ತಗಡು ಶೀಟಿನಲ್ಲಿ ಬರೆದು ಬೇವಿನ ಮರಕ್ಕೆ ಕಟ್ಟಿದರೆ ಸಾಕು, ಕೇವಲ 9 ದಿನಗಳಲ್ಲಿ ನೆರವೇರುತ್ತವೆ ಅನ್ನುವುದು ಇಲ್ಲಿನ ಭಕ್ತರ ನಂಬಿಕೆ. ಶ್ರೀ ಮಹಾಕಾಳಿ ಕಬ್ಬಾಳಮ್ಮ ದೇವಿ ಹಾಗೂ ಶ್ರೀ ಚೌಡೇಶ್ವರಿ ಅಮ್ಮನವರಿಗೆ ರಕ್ತ ಬಲಿಯನ್ನು ಕೊಟ್ಟರೆ ಸಾಕು, ಎಂಥದ್ದೇ ಕಠಿಣ ಸಮಸ್ಯೆಗಳು ಇದ್ದರೂ ಕೂಡ ಸಂಪೂರ್ಣವಾಗಿ ಪರಿಹಾರ ಆಗುತ್ತದೆ. ನಮಸ್ಕಾರ, ನನ್ನ ಹೆಸರು ಸಂಜಯ್ ಅಂತ, ಬೆಂಗಳೂರು ನಿವಾಸಿ. ನಾನು ತುಂಬ ಒಂದು 20 ವರ್ಷದಿಂದ ಸುಮಾರು ಆರೋಗ್ಯ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದೆ. ಇದೇನು ಆರೋಗ್ಯ ಸಮಸ್ಯೆ ಈ ಥರ ಆಗುತ್ತಲ್ಲ ಅಂತ ಪ್ರತಿ ಸತಿನೂ ಹುಣ್ಣಿಮೆ ಅಮಾವಾಸ್ಯೆ ಬಂತು ಅಂತಂದರೆ ಏನಾದರೂ ಒಂದು ಪ್ರಾಬ್ಲಮ್ ಆಗೋದು, ಹೆಚ್ಚು ಕಮ್ಮಿ ಆಗೋದು, ಹೊಲ್ಸು ಕಾಣಿಸ್ಬಿಡೋದು, ಏನೋ ಥರ ಯಾವುದೋ ಹೆಂಗ್ಸ್ ಜೊತೆಗೆ ಏನೋ ಇದು ಮಾಡೋದು, ಆ ಥರ ಎಲ್ಲ ನನಗೆ ಕನಸುಗಳು ಬೀಳ್ತಾ ಇತ್ತು. ಅದು ಏನು ಎತ್ತ ನನಗೆ ಈ ಥರ ಎಲ್ಲ ಸುಮಾರು ಕಡೆ ಹೋಗಿ ಎಲ್ಲ ಕೇಳಿಕೊಂಡು ಎಲ್ಲ ಅವರಿಂದ ಬೇರೆ ಬೇರೆ ಜಾಗದಲ್ಲೆಲ್ಲ ಯಾರ್ಯಾರು ಇದ್ದಾರೋ ಈ ಮಾಂತ್ರಿಕರು, ತಾಂತ್ರಿಕರು, ಆಮೇಲೆ ಬೇರೆ ಇವ್ರನ್ನೆಲ್ಲ ಹೋಗಿ ನಾನು ಅವ್ರನ್ನೆಲ್ಲ ಮೀಟ್ ಮಾಡಿದಾಗ ಅವ್ರ ಕಡೆಯಿಂದ ಗೊತ್ತಾಯಿತು, ಈ ಥರ ಏನೋ ನಿಮಗೆ ವಾಮಾಚಾರ ಆಗ್ತಾಯಿದೆ, ಈ ಥರ ಯಾವುದೋ ಒಂದು ತೊಂದರೆ ಆಗ್ತಾಯಿದೆ, ಯಾರೋ ತೊಂದರೆ ಮಾಡ್ತಾ ಇದ್ದಾರೆ, ಈ ಥರ ನೀವು ಏಳಿಗೆ ಆಗಬಾರ್ದು, ನಿಮ್ಮ ಆರ್ಥಿಕ ಪರಿಸ್ಥಿತಿ ಎಲ್ಲ ನಷ್ಟವಾಗೋಗ್ಬೇಕು, ನೀವು ಬದುಕಲೇಬಾರ್ದು, ನಿಮ್ಮನ್ನ ಸಾಯಿಸಬೇಕು ಅನ್ನೋ ಥರ ಒಂದು ಪ್ರಯೋಗಗಳು ಮಾಡಿದ್ದಾರೆ. ಅದರಿಂದ ನೀವು ಹೊರಗಡೆ ಬರಬೇಕು ಅಂತಂದರೆ ಈ ಥರ ಎಲ್ಲ ಮಾಡಬೇಕು, ಈ ಪೂಜೆಗಳು ಮಾಡಿಸಿ, ಈ ಥರ ಮಾಡಿಸಿ, ಆ ಥರ ಮಾಡಿಸಿ ಅಂತೆಲ್ಲ ಎಲ್ಲ ಹೇಳಿ ಇದು ಮಾಡ್ತಾಯಿದ್ರು. ಸುಮಾರು ದುಡ್ಡುಗಳು ಹೋಗೋದು, ಅವ್ರ ಹತ್ರ ಹೋಗೋದು, ಖರ್ಚುಗಳು ಮಾಡೋದು, ಅವ್ರು ಕೇಳಿದಷ್ಟು ದುಡ್ಡುಗಳು ಕೊಡೋದು, ಹೋಮ ಹವನ ಮಾಡಿಸೋದು, ಅದ್ಯಾವುದೋ ಯಾವುದು ಅಲ್ಲಿ ಯಾವ ಮೊಟ್ಟೆಗಳು ಕೊಡ್ತಾಯಿದ್ರು ಅವನ್ನ ಹೊಡಿಯೋದು, 3 ರಸ್ತೆ ಹೊಡಿಯೋದು ಅಂತಾಯಿದ್ರು ಅದನ್ನು ಹೊಡಿತಾಯಿದ್ದು, ಎಲ್ಲ ಮಾಡಿ ಜೀವನದಲ್ಲಿ ಜಿಗುಪ್ಸೆ ಆಗಿ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗೆ ತೊಂದರೆಗಳು ಶುರು. ಆಮೇಲೆ ಎಷ್ಟೇ ದುಡಿದ್ರೂ ಎಷ್ಟೇ ಕಷ್ಟಪಟ್ರೂ ಅದಕ್ಕೂ ಯಾವುದೇ ರೀತಿಯದನ್ನು ಕೈ ಹಿಡಿತಾ ಇರಲಿಲ್ಲ. ಸುಮಾರು ಬಿಸ್ನೆಸ್ಗಳು ಮಾಡಿದೆ, ಎಲ್ಲ ಬಿಸ್ನೆಸ್ಗಳನ್ನು ಸ್ಟಾರ್ಟ್ ಮಾಡ್ತಿದ್ದಂಗೆ ಕ್ಲೋಸ್ ಮಾಡಬೇಕು ಅಂತ ಮನಸ್ಸು ಬಂದ್ಬಿಡೋದು. ಆಮೇಲೆ ಯಾವುದೇ ರೀತಿಯಾದ ಒಂದು ಹುಮ್ಮಸ್ಸಾಗಲಿ ಅಥವಾ ಒಂದು ಯಾವುದೇ ರೀತಿಯ ಒಂದು ಉತ್ಸಾಹ ಇರ್ತಾ ಇರಲಿಲ್ಲ. ಏನೇ ಬಿಸ್ನೆಸ್ ಮಾಡಬೇಕಾದ್ರೆ ಮನೆಯಲ್ಲೇ ಕುತ್ಕೊಂಡ್ಬಿಡ್ಬೇಕು, ಎಲ್ಲೂ ಹೋಗಬಾರ್ದು ಅನ್ನೋ ಥರ ಒಂದು
ಮನಸ್ಸಲ್ಲಿ ಒಂಥರ ಫೀಲಿಂಗ್ಗಳು. ಯಾವುದೇ ರೀತಿದ್ದು ನಮಗೆ ಕೆಲಸ ಮಾಡೋಕನ್ನತ್ರೆ ಒಂಥರ ಒಂದು ಯಾವುದೇ ರೀತಿಯದು ಒಂದು ಇದೇ ಬರ್ತಾ ಇರಲಿಲ್ಲ. ಏನಾದ್ರು ಮಾಡೋಣ ಅಂತಂದರೆ ಮಾಡೋಣ ಅನಿಸುತ್ತೆ, ದುಡ್ಡುಗಳು ತೊಗೊಂಡು ಹಾಕೋದು, ಲಾಸ್ ಆಗೋದು, ಏನೋ ಒಂದು ಮಾಡೋದು, ಆಮೇಲೆ ಅಡ್ವರ್ಟ್ಗಳು ಮಾಡ್ಕೊಂಬಿಡೋದು. ಈ ಥರ ಆಗಿ ಸುಮಾರು ದುಡ್ಡುಗಳು ಕಳ್ಕೊಂಡು ಜೀವನದಲ್ಲಿ ಜಿಗುಪ್ಸೆ ಆಗಿ ಆವಾಗ ಏನಾದರೂ ಮಾಡಿಕೊಂಡು ಇದು ಸುಸೈಡ್ ಮಾಡ್ಕೊಂಬಿಡೋಣ, ಅಥವಾ ಏನಾದರೂ ವಿಷ ತೊಗೊಂಬಿಡೋಣ, ಯಾಕೋ ಇದಾಗ್ತಾಯಿಲ್ಲ ಅಂತ ಬರೀ ಇದೇ ಮನಸ್ಸಲ್ಲಿ ಬರೀ ಇಂಥವೇ ಕೆಟ್ಟ ವಿಚಾರಗಳು ಕೆಟ್ಟ ಮನಸ್ಸಲ್ಲಿ ಬರ್ತಾ ಇದ್ದಿದ್ದು. ಇದನ್ನೆಲ್ಲ ಇದಕ್ಕೆಲ್ಲ ಪರಿಹಾರನೇ ಇಲ್ವಾ ಅಂತ ನಾನು ಸುಮ್ಮನೆ ಆಗ್ಬಿಟ್ಟಿದ್ದೆ. ಯಾಕಂದರೆ ಆಗಲೇ ಒಂದು 15-20 ವರ್ಷದಿಂದ ಅನುಭವಿಸ್ತಾ ಇದ್ದೆ ಇದನ್ನು. ಈಗ ಈ ಥರ ಆದಮೇಲೆ ಹಂಗೆ ಒಂದು ಸತಿ ಕೂತ್ಕೊಂಡು ಮನೆಯಲ್ಲಿ ಮೊಬೈಲ್ ನೋಡ್ತಿರ್ಬೇಕಾದ್ರೆ ಅದೇನೋ ದೇವ್ರ ದಯೆಯಿಂದನೋ ಅಥವಾ ದೇವ್ರ ಕೃಪೆಯಿಂದನೋ ಏನೋ ಗೊತ್ತಿಲ್ಲ. ಯಾಕಂದರೆ ನಾನು ಆಂಜನೇಯಂದು ಹನುಮಾನ್ ಚಾಲೀಸ ಓದೋದು, ಆಮೇಲೆ ಈ ಶಿವ ಅಷ್ಟೋತ್ತರ ಓದೋದು, ದುರ್ಗಾದೇವಿ ಅಷ್ಟೋತ್ತರ ಓದೋದು, ಇವೆಲ್ಲ ಮಾಡ್ಕೊಂಡು ಬರ್ತಾಯಿದ್ದೆ. ಆದ್ರೂ ಯಾವುದೂ ಅದರಿಂದ ಫಲ ಸಿಗ್ತಾ ಇರಲಿಲ್ಲ ಅಂಥೇಳಿ ಬಿಟ್ಬಿಟ್ಟೆ ಅದನ್ನು. ಏನಪ್ಪ ಇವ್ಯಾವು ಸುಮ್ಮನೆ ಏನು ಇದ್ರೂ ಸುಮ್ಮನೆ ಇದೇನೋ ಸುಮ್ಮನೆ ವೇಸ್ಟ್ ಅನ್ಸುತ್ತೆ, ಯಾವ ದೇವರು ಇಲ್ಲ ಏನೂ ಇಲ್ಲ, ಕೆಟ್ಟದ್ದು ಮಾಡೋರಿಗೆ ಇವತ್ತಿನ ದಿವಸ ದೇವರು ಇರೋದು, ನಮ್ಮಂಥವ್ರಿಗೆ ಯಾವುದೇ ರೀತಿದು ಒಳ್ಳೇದು ಮಾಡೋರಿಗೆ ಯಾರಿಗೂ ಏನು ಇದಾಗಲ್ಲ ಅಂದ್ಕೊಂಡು ತುಂಬಾ ಜಿಗುಪ್ಸೆಯಿಂದ ಜೀವನ ಮಾಡ್ತಾನೆ ಇದ್ದೆ. ಸತಿ ಕೂತ್ಕೊಂಡು ಇಲ್ಲೇ ಮೊಬೈಲ್ ನೋಡ್ತಿರ್ಬೇಕಾದ್ರೆ ಒಂದು ವಿಡಿಯೋ ಸಿಕ್ಕಿದಾಗ ಅದರಲ್ಲಿ ತುಂಬಾ ಒಂದು 3-4 ವೀಡಿಯೋಗಳಿದ್ದು, ಯಾವುದೋ ಅಲ್ಲೆಲ್ಲ ಯಾವುದೋ ಬಂಡಿ ಮಹಾಕಾಳಮ್ಮ ದೇವಸ್ಥಾನ ಅದು ಇದು ಅಂತೆಲ್ಲ ಏನೋ ಇದಾಯಿತು. ಆಮೇಲೆ ಈ ದೇವಸ್ಥಾನ ಬಗ್ಗೆನೂ ಒಂದು ಸಿಕ್ತು. ಏನೋ ನನಗೆ ಆವಾಗ ಇದ್ದಕ್ಕಿದ್ದಂಗೆ ಹೊಡೆದಿದ್ದು ಈ ದೇವಸ್ಥಾನ ಬಗ್ಗೆನೇ. 3-4 ದೇವಸ್ಥಾನ ನೋಡಿದ್ದೆ, ಆದರೆ ನನಗೆ ತಲೆಗೆ ಬಂದಿದ್ದು ಅಥವಾ ನನಗೆ ಏನೋ ಕಾಲ್ ಮಾಡಬೇಕು ಇವರಿಗೆ ಅಂತ ಹೇಳ್ಬಿಟ್ಟು ಮಾಡಿದ್ದು ಇವರಿಗೆ ಪ್ರಥಮ ಕಾಲ್ ಮಾಡಿದ್ಮೇಲೆ ಈ ಥರ ಬನ್ನಿ ಹಿಂಗೆ ಮಾಗಡಿ ಇದರಲ್ಲಿರೋದು ಈ ಥರ ಆಗುತ್ತೆ ಅಂಥೇಳಿ ಲೊಕೇಶನ್ ಎಲ್ಲ ಕಳಿಸಿದ್ರೆ ನನಗೆ ಏನಾಗತ್ತೋ ಬಿಡ್ತದೋ ನನಗೆ ನನ್ನ ಮೈಯಲ್ಲಿ ನಾನು ಒಂದು 75 kg ಇದ್ದೆ. 75 kgಯಿಂದ ನಾನು ಇವಾಗ ಸುಮಾರು ಒಂದು 45 kgಗೆ ಬಂದಿದ್ದೀನಿ. ಆ 45 kgಗೆ ಏನು ಇದು ಅಂತಂತಾರೆ, ಮೈಯಲ್ಲಿರೋ ರಕ್ತ ಎಲ್ಲ ಹೀರಿ, ಮೈಯಲ್ಲಿರೋ ಒಂದು ಮಾಂಸಖಂಡಗಳೆಲ್ಲ ಹೀರಿ, ಯಾಕಂದರೆ ಆ ಮೈಯಲ್ಲಿ ನನಗೆ ಅದು ಇದಿತ್ತು ಅಂತ ಶಕ್ತಿ ಇತ್ತು. ಆ ಶಕ್ತಿಯಿಂದ ನನಗೆ ನನ್ನ ಮೈಯೆಲ್ಲ ಕುಗ್ಗಿ ನಾನು ತೊಂದರೆ ಮಾಡ್ತಾ ಇರೋದು ಅಂತ ಹೇಳಿ ಸುಮಾರು ಸತಿ ಹೇಳಿದ್ರು. ಆದ್ರೂ ಇಲ್ಲಿ ಬಂದಾದಮೇಲೆ ಇಲ್ಲಿ ಬಂದು ಇಲ್ಲಿ ಮುನಿಕುಮಾರ ಸ್ವಾಮಿಗಳನ್ನ ಭೇಟಿಯಾದಾಗ ಅವರು ಒಂದು ಕವಡೆ ಇದರಿಂದ ಮೂಲಕ ಗೊತ್ತಾಯ್ತು ಅವರಿಗೆ ಈ ಥರ ಏನೋ ಪ್ರಯೋಗಗಳಾಗಿದೆ, ತುಂಬಾ ತೊಂದರೆ ಆಗಿದೆ, ಇದರಿಂದ ನಿಮಗೆ ಇದು ಹೊರಗಡೆ ಬರಬೇಕು ಅಂದರೆ ಈ ಥರ ಎಲ್ಲ ಮಾಡಬೇಕು, ಈ ಥರ ಇದನ್ನು ಪೂಜೆಗಳು ಪ್ಲಸ್ ಈ ಕಡೆ ಈ ಥರ ದೇವಿಗೆ ಇದನ್ನು ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಹೇಳಿದ್ರು. ಇಲ್ಲಿ ಕಬಾಳಮ್ಮಂದು ಚೌಡೇಶ್ವರಿ ದೇವಿದು. ಸುಮಾರು ಈಗ 4 ತಿಂಗಳಿಂದ ಬರ್ತಾಯಿದ್ದೀನಿ. ಬಂದರೆ ನನಗೆ ಏನೋ ಒಂಥರ ಸಮಾಧಾನ, ಜೀವನದಲ್ಲಿ ಯಾವುದೇ ಮುಂಚೆ ಇದ್ದಿದ್ದು ಕಿರಿಕಿರಿ, ತಲೆಯಲ್ಲಿದ್ದ ಕಿರಿಕಿರಿಗಳು
ಆಮೇಲೆ ಏನಾದರೂ ಒಂದು ಮಾಡ್ಕೊಂಬಿಡೋಣ, ಏನಾದರೂ ಸುಸೈಡ್ ಮಾಡ್ಕೊಂಬಿಡೋಣ, ಈ ಥರ ಪದೇ ಪದೇ ಇದಾಗ್ತಾಯಿತ್ತು. ಆಮೇಲೆ ಇಲ್ಲಿ ಬಂದ ಮೇಲೆ ನನಗೆ ಆ ಕನಸುಗಳು ಹೊಲ್ಸು ಕನಸುಗಳು ಅದು ಯಾವ್ಯಾವ ಒಂಥರ ಹುಣ್ಣಿಮೆ ಅಮಾವಾಸ್ಯೆ ಟೈಮಲ್ಲಿ ಬರೋದೆಲ್ಲ ನಿಂತೋಯ್ತು. ಆಮೇಲೆ ಹಂಗೆ ಬರ್ತಾ 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 ನನಗೆ ಇನ್ನೂ ತೊಂದರೆಗಳು ಜಾಸ್ತಿ ಇದಾಗ್ತಾಯಿತ್ತು. ಬಂದು ಇಲ್ಲಿ ದೇವಿನ ಕೇಳ್ಕೊಂಡಾದ್ಮೇಲೆ ಈ ಥರ ಇದೆಯಮ್ಮ, ನನಗೇನು ನನ್ನ ಕಷ್ಟ ಪರಿಹರಿಸಮ್ಮ, ನನಗೆ ಒಳ್ಳೆ ಆರೋಗ್ಯ ಕೊಡಮ್ಮ, ನನಗೆ ಯಾಕಮ್ಮ ಈ ಕಷ್ಟ, ನಾನು ಯಾರಿಗೇನು ತೊಂದರೆ ಮಾಡಿಲ್ಲಮ್ಮ, ನನಗೇನು ತೊಂದರೆ ಯಾರಿಗಾನ ತೊಂದರೆ ಮಾಡಿದರೆ ನನ್ನ ಕ್ಷಮಿಸಮ್ಮ, ಆದರೆ ನನಗೆ ಈ ಥರ ಯಾಕಮ್ಮ ತೊಂದರೆ ಆಗ್ತಾಯಿದೆ ಅಂತ ಎಲ್ಲ ಕೇಳ್ಕೊಂಡು ದೇವಿ ಹತ್ರನೇ ಎಲ್ಲ ಮಾಡಿದ್ದಕ್ಕೆ ಅವರು ಮುನಿಕುಮಾರ ಸ್ವಾಮಿಗಳೆಲ್ಲ ಅದಕ್ಕೆ ಒಂದು ದೇವರ ಹತ್ರನೇ ಅವರು ಒಂದು ಕೂತ್ಕೊಂಡು ಅವರು ಇಲ್ಲಿ ಚೌಡೇಶ್ವರಿ ತಾಯಿ ಹತ್ರ ಮಾತಾಡ್ತಾರೆ. ಅವರಿಗೆ ಗೋಚರ ಆಗುತ್ತೆ ಯಾವುದು ಏನು ಮಾಡಬೇಕು ಏನು ಬಿಡಬೇಕು ಅಂತೆಲ್ಲ ದೇವಿ ಮಾತಾಡ್ತಾರೆ ಅವ್ರ ಜೊತೆಗೆ. ಯಾಕಂದರೆ ಅವರು ಸಿದ್ಧಿ ಪುರುಷರು. ಸೊ ಈ ಥರ ಎಲ್ಲ ಮಾಡಿಕೊಂಡು ಇದಾದಮೇಲೆ ಅವರು ಒಂದು ತುಂಬಾ ಒಂದು ಶಕ್ತಿಯುತ ಮನುಷ್ಯ ಅನ್ಬೋದು ಮುನಿಕುಮಾರ ಸ್ವಾಮಿಗಳು. ಯಾಕಂದರೆ ಅವರು ಇದ್ರ ಮೇಲೇ ಇದು ಮಾಡಿ ಸಿದ್ಧಿ ಮಾಡಿಕೊಂಡು ದೇವ್ರುಗಳ ಹತ್ರ ಎಲ್ಲ ಇದು ಮಾಡಿಕೊಂಡು ಅವ್ರ ಕೈ ಹಿಡಿದಿದೆ. ಅವರು ಇವಾಗ ಎಲ್ಲರಿಗೂ ಒಂದು 4 ಜನಕ್ಕೆ ಒಳ್ಳೇದಾಗೋ ಥರ ಎಲ್ಲ ರೀತಿಯಿಂದ ಅನುಕೂಲ ಆಗೋ ಥರ ಅವರು ಇದರಿಂದ ಆ ದೇವಿ ಕೃಪೆಯಿಂದ ಆ ದೇವಿ ಏನು ಹೇಳ್ತಾರೋ, ಯಾವ ಥರ ಹೇಳ್ತಾರೋ, ಏನು ಮಾಡಬೇಕು, ಯಾವ ಥರ ಪೂಜೆ ಮಾಡಬೇಕು, ಏನು ಮಾಡಬೇಕು ಎಂತೆಲ್ಲ ಕೇಳ್ಕೊಂಡು ಅವರು ಅದನ್ನು ನಮಗೆ ತಿಳಿಸಿ ನಾವು ಅವ್ರ ಜೊತೆಗೆ ಸಹಕರಿಸ್ಕೊಂಡು ಅವ್ರು ಕರೆದಾಗೆಲ್ಲ ನಾವು ಬಂದು ಅದನ್ನು ಏನಿದೆ ಅದಕ್ಕೆಲ್ಲ ಒಂದು ಪರಿಹಾರ ಕೊಂಡ್ಕೊಂಡ್ರೆ ತುಂಬಾ ಒಳ್ಳೆಯದಾಗತ್ತೆ. ಇಲ್ಲಿ ನಾನು ಬಂದು ಈಗ 3-4 ತಿಂಗಳಾಯಿತು. 3-4 ತಿಂಗಳಿಂದ ಸತತವಾಗಿ ತಿಂಗಳಿಗೊಂದು ಸತಿ ಅಥವಾ 15 ದಿವಸಕ್ಕೊಂದು ಸತಿ ಅಥವಾ ವಾರಕ್ಕೊಂದು ಸತಿ ಬರ್ತಾನೆ ಇರ್ತೀನಿ. ಇನ್ನೊಂದು ಇದ್ರ ಮುಖ್ಯವಾದ ಏನು ಅಂತಂತಂದರೆ ಅವರೇ ಕರೀತಾರೆ, ಸ್ವಾಮಿಗಳೇ ಕರೀತಾರೆ, ಬನ್ನಿ ಈ ಥರ ಇದೆ, ಈ ಥರ ಯಾಕೆ ಬರ್ತಾ ಇಲ್ಲ ಅಂತ ಅವರೇ ಹೇಳ್ತಾರೆ. ಯಾಕಂದರೆ ಒಂದೊಂದು ಸತಿ ಇದೇನೋ ಸರಿ ಹೋಯ್ತಲ್ಲ ಅಂದ್ಬಿಟ್ಟು ನಾನು ಸುಮ್ಮನೆ ಕೂತಿದ್ದೆ. ಅವರೇ ಬನ್ನಿ ಆ ಥರ ಇದು ಮಾಡಬಾರ್ದು ಅಂತೆಲ್ಲ ಕೇಳಿ ಅವರೇ ಕರೆದು ಎಲ್ಲ ಇದು ಮಾಡಿದ್ರು. ಆಮೇಲೆ ಇನ್ನೊಂದು ಇಲ್ಲಿ ಇವರ ಸ್ವಾಮಿಗಳದ್ದು ಯಾವ ಥರ ಒಂದು ಉದಾರ ಮನಸ್ಸು ಅಥವಾ ಒಂದು ದೊಡ್ಡ ಮನಸ್ಸು ಅಂತಂದರೆ, ನಮಗೆ ರಾತ್ರಿಗೆ ಬಂದಾಗ ಇಲ್ಲಿ ಉಳ್ಕೊಳ್ಳೋಕ್ಕೆ ಒಂದು ವ್ಯವಸ್ಥೆ ಮಾಡಿ, ಅವ್ರ ಮನೆಯಲ್ಲೇ ಊಟ ಹಾಕಿ ಮಲ್ಕೊಳ್ಳೋದಕ್ಕೆಲ್ಲ ವ್ಯವಸ್ಥೆ ಮಾಡಿ, ಬೆಳಗ್ಗೆ ಹೊತ್ತು ದೇವ್ರ ದರ್ಶನ ಮಾಡಿ, ದೇವ್ರದ್ದು ಪರಿಹಾರ ಏನೇನು ಮಾಡಬೇಕು, ಯಾವ ರೀತಿಯಾದ ಪೂಜೆ ಮಾಡಬೇಕು, ಏನೇನು ಮಾಡಿದ್ರೆ ಒಳ್ಳೆಯದಾಗತ್ತೆ ಅಂತ ಹೇಳಿ ಚಿಕ್ಕಣ್ಣ ಸ್ವಾಮಿ ಹತ್ರ ಪಟ್ಟದಲ್ಲಿ ಕೂರಿಸಿ ನಮಗೆ ಒಳ್ಳೆಯದು ಚಿಕ್ಕಣ್ಣ ಸ್ವಾಮಿನೇ ಪ್ರಶ್ನೆ ಹಾಕಿ, ಆ ಚಿಕ್ಕಣ್ಣ ಸ್ವಾಮಿ ಎಲ್ಲ ರೀತಿಯಿಂದ ಈ ಥರ ಮಾಡಿದ್ರೆ ಈ ಥರ ಸರಿ ಹೋಗುತ್ತೆ ಅಂತ ಅವ್ರ ದಾರಿ ತೋರಿಸಿ ಅಥವಾ ಅವರೊಂದು ಮಾರ್ಗದರ್ಶನ ಕೊಟ್ಟಾಗ ಇವರು ಅದ್ರ ಪ್ರಕಾರ ಮುನಿಕುಮಾರ ಸ್ವಾಮಿಗಳು ಅದ್ರ ಪ್ರಕಾರ ನಡ್ಕೊಂಡು ನಮಗೆಲ್ಲ ರೀತಿಯಿಂದ ವ್ಯವಸ್ಥೆ ಮಾಡಿ ನಮ್ಮನ್ನು ಕರ್ಕೊಂಡೋಗಿ ಎಲ್ಲೆಲ್ಲಿ ಯಾವ ಹೊಳೆ ದಂಡೆಯಲ್ಲಿ ಕೆಲಸ ಮಾಡಿಸೋದು ಅಥವಾ ಸ್ವಾಮಿ ಹೇಳೋ ಪ್ರಕಾರ ಅಥವಾ ಸ್ಮಶಾನದಲ್ಲಿ ಏನೇ ಕೆಲಸ ಮಾಡಿಸ್ಬೇಕು ಅಂತ ಅದು ಮಾಡಿಸೋದು. ಆಮೇಲೆ ಈ ಥರ ನಾನಾ ರೀತಿ 3 ಸತಿ 4 ಸತಿ ದೇವರು 4 ಸತಿ ಆದ್ರೂ ಸಮಾಧಾನ ಆಗದಿರ ಪೂಜೆ ಮಾಡಿದ್ರೆ ಸರಿ ಇಲ್ಲ ಅಂತ ಹೇಳಿ ಅವ್ರ ಮುನಿಕುಮಾರ ಸ್ವಾಮಿಗಳಿಗೆ ತಿಳಿಸಿದಾಗ ಅದನ್ನು ಮಾಡಿ 3 ಸತಿ ಮಾಡಿದಾಗ 3ನೇ ಸತಿಗೆ ನಮಗೆ ಫಲ ಸಿಕ್ತು ಪೂಜೆದು. ಹೀಗೆ ಅವರು ಮಾಡಿ ಅವರು ನಮ್ಮನ್ನು ಕೈ ಬಿಡಲ್ಲ. ನಾವು ಅದ್ರ ಬಗ್ಗೆ ನಾವು ಜಿಗುಪ್ಸೆ ಬಂದು ಅಥವಾ ನಾವು ಬೇಜಾರಾಗಿ ಏನಪ್ಪ ಅಂತಂದ್ರೂ ಮುನಿಕುಮಾರ ಸ್ವಾಮಿಗಳವ್ರು ನಮ್ಮ ಕೈ ಹಿಡ್ದಿರ್ತಾರೆ. ಅವರು ಅವ್ರನ್ನ ಕರೆದು ಬನ್ನಿ ಇದನ್ನು ಮಾಡೋಣ ಮುಗಿಸೋಣ ಅಂತ ಹೇಳಿ ಅವರೊಂದು ಸಪೋರ್ಟು, ಅವರ ಒಂದು ಮಾರ್ಗದರ್ಶನ ಇದೆಲ್ಲ ನಮಗೆ ತುಂಬಾ ಅನುಕೂಲ ಮಾಡಿದೆ. ನನಗೆ ತುಂಬ ಒಳ್ಳೆಯದಾಗಿದೆ ಈ ಕ್ಷೇತ್ರಕ್ಕೆ ಬಂದ ಮೇಲೆ. ನನಗೆ ಮೈಕೈ ನೋವು ಎಲ್ಲ ಇತ್ತು. ನಾನು ಅಂದ್ಕೊಂಡಿದ್ದು ನನಗೆ ಯಾವುದೋ ಒಂದು ಜಾಯಿಂಟ್ ಪೇನ್ಸು, ಯಾವುದೋ ರುಮಟಾಯ್ಡ್ ಆರ್ಥರೈಟಿಸು
ಈ ಥರ ಏನೇನೋ ಅಂತ ಹೇಳಿ ನಾನು ಡಾಕ್ಟರ್ಗಳ ಹತ್ರ ಎಲ್ಲ ಹೋಗ್ತಾ ಇದ್ದೆ. ಅವರೆಲ್ಲ ಹೇಳ್ತಾ ಇದ್ವಿ ಇದನ್ನು ಹೇಳ್ತಾಯಿದ್ರು. ಸುಮಾರು ಖರ್ಚುಗಳು ಮಾಡಿಕೊಂಡು ಸ್ಕ್ಯಾನಿಂಗು ಅದು ಇದು ಎಲ್ಲ ಮಾಡಿಸಿ ಎಲ್ಲ ಬ್ಲಡ್ ಟೆಸ್ಟ್ಗಳು ಅವೆಲ್ಲ ಮಾಡಿಸಿದ್ರು ಯಾವುದೇ ರೀತಿದು ಮೈಗೆ ಅದು ಔಷಧಿನೇ ಮೈಗೆ ಹತ್ತಾ ಇರಲಿಲ್ಲ. ಊಟ ಮಾಡಿದ್ದು ಮೈಗೆ ಹತ್ತಾ ಇರಲಿಲ್ಲ. ಈ ಥರ ಎಲ್ಲ ಸಮಸ್ಯೆಗಳೆಲ್ಲ ಇದ್ದು ನಾನು ಇವಾಗ ಬಂದ ಮೇಲೆ ನನಗೆ ಇವಾಗ ಒಂದು 15-20 ದಿವಸದಿಂದ ನನಗೆ ಎಲ್ಲ ರೀತಿಯಿಂದ ಅನುಕೂಲ ಆಗ್ತಾಯಿದೆ. ಮೈಗೆ ಊಟ ಮಾಡಿದ್ದೆಲ್ಲ ಮೈಗೆ ಹತ್ತಾ ಇದೆ, ಹೊಟ್ಟೆ ಹಸಿವಾಗ್ತಾ ಇದೆ, ಒಳ್ಳೆಯದು ತಲೆಯೆಲ್ಲ ಒಳ್ಳೊಳ್ಳೆ ವಿಚಾರಗಳು ಬರುತ್ತೆ, ಯಾವುದೇ ರೀತಿಯಾದ ಕೆಟ್ಟ ವಿಚಾರಗಳು ಇಲ್ಲ. ಪ್ಲಸ್ ಆ ದೇವ್ರ ಹತ್ರ ನಾನು ಅವಾಗ ಬಂದು ನನ್ನ ಕಷ್ಟ ಇದ್ದಾಗೆಲ್ಲ ನಾನು ಬಂದು ಕೇಳ್ಕೊಂಡಾಗ ನನಗೆ ಸರಿಯಾದ ಮಾರ್ಗದರ್ಶನ, ನನಗೆ ಒಳ್ಳೇದು ಮಾಡ್ತಾರೆ. ಆಮೇಲೆ ಚಿಕ್ಕಣ್ಣ ಸ್ವಾಮಿ ಎಲ್ಲ ಇಲ್ಲಿ ಅವ್ರ ಕಷ್ಟ ಅಂತ ಹೇಳಿದಾಗ ನಾಣ್ಯಗಳು ಕೊಡ್ತಾರೆ ನಮಗೆ. ಅದನ್ನು ಇದು ಮಾಡಿದಾಗ ಆ ನಾಣ್ಯಗಳು ಇಟ್ಕೊಂಡು ನಾವು ಆ ದೇವರ ಒಂದು ಇಟ್ಕೊಂಡು ಅದನ್ನು ನಮ್ಮ ಹತ್ರ ಇಟ್ಕೊಂಡಿದ್ರೆ, ಸದಾಕಾಲ ಇಟ್ಕೊಂಡಿದ್ರೆ ಅದರಿಂದ ನಮಗೆ ಒಳ್ಳೆಯದಾಗತ್ತೆ. ಇಲ್ಲಿ ಕಬಾಳಮ್ಮ ತಾಯಿನ ಮನೆಗೂ ಬಂದಿದ್ದರು. ಮನೆಗೆ ಬಂದು ನನಗೆ ನನ್ನ ಮನೆಗೆ ಬಂದು ಕಬಾಳಮ್ಮ ತಾಯಿ ನನಗೆ ಒಳ್ಳೇದು ಮಾಡಿದ್ದಾರೆ. ಈ ಥರ ಎಲ್ಲ ನನಗೆ ಒಳ್ಳೊಳ್ಳೆ ಇದಾಗ್ತಾ ಇದೆ, ನನಗೆ ಕೆಲಸಗಳಾಗ್ತಾ ಇದ್ದಾವೆ. ಇನ್ನು ನಾನು ಈ ತಾಯಿ ಈ ಕ್ಷೇತ್ರಕ್ಕೆ ನಾನು ಸದಾಕಾಲ ಬಂದು ಆ ತಾಯಿ ಸೇವೆ, ಚಿಕ್ಕಣ್ಣ ಸ್ವಾಮಿ ಸೇವೆ ಮಾಡ್ತೀನಿ. ಎಲ್ಲರಿಗೂ ಕೇಳ್ಕೊಳ್ಳೋದೇನು ಅಂತಂತಂದರೆ, ನಿಮ್ಮಲ್ಲಿ ಏನೇ ಕಷ್ಟಗಳಿದ್ದರೂ ಬನ್ನಿ, ಈ ಕ್ಷೇತ್ರಕ್ಕೆ ಬನ್ನಿ. ಈ ಕ್ಷೇತ್ರದಲ್ಲಿ ಮುನಿಕುಮಾರ ಸ್ವಾಮಿಗಳನ್ನ ಅವ್ರನ್ನ ಭೇಟಿ ಮಾಡಿ, ಅವ್ರು ಹೇಳ್ದಾಗೆ ಅವ್ರ ಹತ್ರ ನೀವು ಅವ್ರಿಗೊಂದು ಸ್ವಲ್ಪ ಕಾಲಾವಕಾಶ ಕೊಡಿ. ಅವ್ರು ಹೇಳ್ದಾಗೆಲ್ಲ ಏನು ಹೇಳ್ತಾರೋ ಆ ಥರ ಒಂದು ವ್ಯವಸ್ಥೆ ಮಾಡ್ಕೊಳ್ಳಿ. ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ತೀರಿಸ್ಕೊಳ್ಳಿ. ಆಮೇಲೆ ಯಾವುದೇ ರೀತಿಯಿಂದ ಏನೇ ತೊಂದರೆ ಮಾಡಿದ್ರೂ ಅದರಿಂದ ನಿಮಗೆ ಪರಿಹಾರ ನಿಮ್ಗೆ ಇಲ್ಲೇ ಈ ಕ್ಷೇತ್ರದಲ್ಲೇ, ಬೇರೆ ಎಲ್ಲೂ ಸಿಗಲ್ಲ. ಬೇರೆ ಎಲ್ಲ ಕಡೆ ನೀವು ಹೋದ್ರೂ ನಿಮಗೆ ಕ್ಷಣ ಮಾತ್ರಕ್ಕೆ ಮಾತ್ರ ನಿಮ್ಮ ಪರಿಹಾರ ಸಿಗತ್ತೆ. ಪೂರ್ತಿ ಸಮಾಧಾನ, ಪೂರ್ತಿ ಕಂಪ್ಲೀಟ್ ಸೊಲ್ಯೂಷನ್ ಆಗಲಿ, ಕಂಪ್ಲೀಟ್ ಪರಿಹಾರ ನಿಮಗೆ ಸಿಗಲ್ಲ. ಯಾಕಂದರೆ ನಾನು ಅದನ್ನು ಅನುಭವಿಸಿದ್ದೀನಿ. ಕಳೆದ 15 ವರ್ಷದಿಂದ ಈ ಥರ ಅನುಭವಿಸಿ ಇರೋ ದುಡ್ಡುಗಳು, ಇರೋ ಬಿಸ್ನೆಸ್ಗಳು ಕಳ್ಕೊಂಡು ಎಲ್ಲ ರೀತಿಯಿಂದ ಅನುಭವಿಸ್ಬಿಟ್ಟಿದ್ದೀನಿ. ಹಾಗಾಗಿ ನಾನು ಒಂದು ನಿಮಗೆಲ್ಲರಿಗೂ ಒಂದು ಸಜೆಷನ್ನು ಅಥವಾ ಒಂದು ನಿಮಗೆ ರೀತಿ ನಾನು ಹೇಳಬೇಕು ಅಂತಂದರೆ, ನಿಮ್ಗೆ ಒಳ್ಳೆಯದಾಗತ್ತೆ. ಇಲ್ಲಿ ಬಂದು ನಿಮ್ಮ ಕಷ್ಟಗಳನ್ನೆಲ್ಲ ಈ ತಾಯಿ ಹತ್ರ, ಕಬಾಳಮ್ಮನ ಹತ್ರ, ಚೌಡೇಶ್ವರಿ ಹತ್ರ ಕೇಳ್ಕೊಳ್ಳಿ. ಹಾಗೆಯೇ ನೀವು ಚಿಕ್ಕಣ್ಣ ಸ್ವಾಮಿ ಹತ್ರ ನಿಮ್ಮ ಕಷ್ಟಗಳನ್ನ ಕೇಳ್ಕೊಳ್ಳಿ. ಎಲ್ಲ ರೀತಿಯಿಂದ ಪರಿಹಾರ ಮಾಡಿ ಆ ದೇವರು ನಿಮ್ಮ ಕೈ ಹಿಡಿದು ನಿಮ್ಗೆ ಒಳ್ಳೇದು ಮಾಡ್ತಾನೆ. ಇದಕ್ಕಿಂತ ನಾನು ಇನ್ನೇನು ಹೇಳೋದಕ್ಕೆ ಏನಿಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವಜನ ಸುಖಿನೋ ಭವಂತು. ಥ್ಯಾಂಕ್ ಯು. ವೀಕ್ಷಕರೇ, ನೀವು ಕೂಡ ಒಮ್ಮೆ ಶ್ರೀ ಮಹಾಕಾಳಿ ಕಬ್ಬಾಳಮ್ಮ ದೇವಿ ಹಾಗೂ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ನಿಮ್ಮಲ್ಲಿ ಇರುವಂತಹ ಸರ್ವ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳಿ ಹಾಗೂ ದೇವರ ಕೃಪೆಗೆ ಪಾತ್ರರಾಗಿ ಎಂದು ಟಿವಿ ಕನ್ನಡ ವಾಹಿನಿಯ ಮುಖಾಂತರ ಆಶಿಸುತ್ತೇವೆ. ಧನ್ಯವಾದಗಳು. ಟಿವಿ ಕನ್ನಡ.